ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದೂರುದಾರನ ಆಗಮನ ಕೆಲವೇ ಕ್ಷಣಗಳಲ್ಲಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ದೂರುದಾರನ ವಿಚಾರಣೆ ಆರಂಭ ಆಗತ್ತೆ. ಇವತ್ತು ಸಂಜೆವರೆಗೂ ಕೂಡ ದೂರುದಾರನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಈಗೆಲ್ಲರ ಚಿತ್ತವೂ ಕೂಡ ದೂರುದಾರನ ಸ್ಟೇಟ್ಮೆಂಟ್ ಮೇಲೆ, ದೂರುದಾರನ ಆನ್ಸರ್ ಮೇಲೆನೆ ನಿಂತಿರೋದು. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರುದಾರ ಆಗಮಿಸ್ತಾನೆ. ಈಗ ತನಿಖೆ ಪ್ರಾರಂಭ ಆದರೆ ಸಂಜೆವರೆಗೂ ಕೂಡ ಆತನನ್ನು ತನಿಖೆಗೆ ಒಳಪಡಿಸ್ತಾರೆ. ಸಾಕಷ್ಟು ವಿಚಾರಗಳನ್ನ ಪ್ರಶ್ನೆ ಮಾಡ್ತಾರೆ ತನಿಖಾಧಿಕಾರಿಗಳು. ನೀನು ಮೊದಲಿಗೆ ಬರ್ತಾ ಒಂದು ಬುರುಡೆ ತಂದಿದ್ಯಲ್ಲ, ಆ ಬುರುಡೆ ಎಲ್ಲಿಂದ ತಂದಿದ್ದು, ಯಾವ ಜಾಗದಿಂದ ತಂದಿದ್ದು, ನೀನು ಒಬ್ಬನೇ ಹೋಗಿ ತಗೊಬಂದ್ಯಾ, ನಿನ್ನ ಜೊತೆಗೆ ಯಾರಾದರೂ ಸಾಥ್ ಕೊಟ್ರಾ, ಅದೆಲ್ಲವನ್ನ ಕೂಡ ತನಿಖೆ ಮಾಡ್ತಾರೆ. ಸೊ ಈ ಹೇಳಿಕೆಗಳಲ್ಲಿ ಏನಾದರೂ ಗೊಂದಲ ಅಂತ ಅನ್ಸಿದ್ರೆ ಆತ ಕ್ಷಣಕ್ಕೊಂದು, ಗಳಿಗೆಗೊಂದು, ಮೊನ್ನೆ ಒಂದು, ನಿನ್ನೆ ಒಂದು, ಇವತ್ತೊಂದು ಅಂತ ಸ್ಟೇಟ್ಮೆಂಟ್ಗಳನ್ನು ಬದಲಿಸ್ತಾ ಇದ್ರೆ, ಬದಲಾವಣೆಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರೆ, ಅಥವಾ ಗೊಂದಲದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರೆ, ಅಥವಾ ಆತಂಕದಲ್ಲಿ ಗಾಬರಿಲಿ ಏನು ಹೇಳೋಕ್ಕೋಗಿ ಇನ್ನೇನೋ ಹೇಳಿದ್ರೆ, ಅಥವಾ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ದೇನೆ ತಡಬಡಾಯಿಸಿದ್ರೆ, ಸೊ ಆಗ SIT ಅಧಿಕಾರಿಗಳು ವಿಚಾರಣೆಯನ್ನು ಮತ್ತು ಚುರುಕುಪಡಿಸ್ತಾರೆ. ಸೊ ಹಾಗಾಗಿ ಇವತ್ತಿನ ಡೆವಲಪ್ಮೆಂಟ್ ಇದೆಯಲ್ಲ, ಈ ವಿಚಾರಣೆಯನ್ನು ನಡೆಸೋದು ಇದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗಿದೆ. ಒಂದಂತೂ ನೆನ್ಪಿಡ್ಕೊಳ್ಳಿ, SIT ಅಧಿಕಾರಿಗಳು ಇಲ್ಲಿವರೆಗೂ ಒಂದು ಚಿಕ್ಕ ಸುಳಿವು ಕೂಡ ನೀಡಿಲ್ಲ. ಹೀಗೆ ತನಿಖೆ ಮಾಡಿದ್ದೀವಿ, ದೂರುದಾರ ಹೀಗೆ ಹೇಳಿದ್ದಾನೆ, ಅವನ ಸ್ಟೇಟ್ಮೆಂಟ್ ಇದು, ನಮಗಿಲ್ಲಿ ಅದು ಸಿಕ್ಕಿದೆ, ಇದು ಸಿಕ್ಕಿದೆ, ಗೊಂದಲ ಇದೆ, ಅವ್ನು ರಿವರ್ಸ್ ಗೇರ್ಗೆ ಬಂದ, ಇದು ಯಾವುದನ್ನು ಕೂಡ SIT ಅಧಿಕಾರಿಗಳು ಅಧಿಕೃತವಾಗಿ ಹೇಳಿಯೇ ಇಲ್ಲ. ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿಲ್ಲ SIT ಅಧಿಕಾರಿಗಳು. ಹಾಗಾಗಿ ತನಿಖೆ ಕಂಪ್ಲೀಟ್ ಆಗಬೇಕಾಗತ್ತೆ. ಎಲ್ಲರ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗತ್ತೆ. ತನಿಖೆ ಪೂರ್ಣ ಆದ ನಂತರ ಈ ಮಧ್ಯಂತರ ವರದಿ ಸಲ್ಲಿಕೆ ಮಾಡ್ತಾರೋ ಅಥವಾ ಕಂಪ್ಲೀಟ್ ವರದಿಯನ್ನು ಸಲ್ಲಿಕೆ ಮಾಡ್ತಾರೋ ಆಗ ಆ ವರದಿಯಲ್ಲಿ ಏನಿದೆ ಅನ್ನೋದು ಗೊತ್ತಾಗತ್ತೆ. ಈಗ ಊಹಾಪೋಹಗಳು ಎದ್ದಿರ್ಬೋದು ಅಥವಾ ಊಹಾಪೋಹಗಳಲ್ಲಿ ಮಾತಾಡ್ಬೋದು, ಬಟ್ ಅಷ್ಟು ಸಮಂಜಸ ಅಲ್ಲ ಅದು. ಅಧಿಕಾರಿಗಳಿಗೆ ಏನು ಹೇಳ್ತಾರೆ ಅದೇ ಇಂಪಾರ್ಟೆಂಟ್ ಆಗತ್ತೆ. ಇವತ್ತಿನ ವಿಚಾರಣೆ ಹಾಗೆ ಮಹತ್ವವನ್ನು ಪಡ್ಕೊಳ್ತಾ ಇರೋದು. ಸಹಜವಾಗಿ ದೂರುದಾರನಿಗೂ ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಆತನ ಮೇಲೆ ಇದೀಗ ಎಲ್ಲರೂ ಬೊಟ್ಟು ಮಾಡಿ ತೋರಿಸ್ತಾ ಇರೋದು, ಆತನೇ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದು ಆಗಿರೋದು. ಆತ ಹೇಳಿದ ಎಲ್ಲ ಜಾಗವನ್ನು ಶೋಧ ಕಾರ್ಯ ಮಾಡಿಲ್ಲ, ಸ್ಥಗಿತ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರ ಕಣ್ಣು ಅವನ ಮೇಲೆ ಇರೋದ್ರಿಂದ ಆತನಿಗೂ ಸಹಜವಾಗಿ ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಅಯ್ಯೋ ಏನಾಗ್ಬಿಡುತ್ತೋ, ನಾನು ಏನೇನು ಹೇಳ್ಬಿಟ್ನೋ, ಇನ್ನೊಂದು ಮತ್ತೊಂದು ಅಂತ. ಇನ್ನೂ ಕೆಲವು ಹೊಸ ಸಾಕ್ಷಿದಾರರುಗಳು ಮುಂದೆ ಬಂದುಬಿಟ್ಟಿದ್ರು. SIT ಸೂಪರಾಗಿ ತನಿಖೆ ಮಾಡ್ತಾ ಇದ್ದಾರೆ, ನಮಗೀಗ ಅವ್ರ ಮೇಲೆ ನಂಬಿಕೆ ಬಂತು, ಅದಕ್ಕೆ ನಾವೀಗ ಬರ್ತಾ ಇದ್ದೀವಿ ಅಂತ ಕೆಲವರು ಹೌದು ಆತ ಹೆಣ ಹೂತಾಗ್ತಾ ಇದ್ದ ಅಂತೇನೋ ಹೇಳ್ಕೊಂಡು ಬಂದಿದ್ರು. ಇನ್ನು ಕೆಲವರು ನಾವು ನೋಡಿದ್ದೀವಿ ಅಂತ ಹೇಳ್ಕೊಂಡು ಬಂದಿದ್ರು. ಮತ್ತು ಕೆಲವರು ಇನ್ನೊಂದು ಯಾವುದೋ ಪ್ರಕರಣಗಳನ್ನು ಇಟ್ಕೊಂಡು ಬಂದಿದ್ರು. ಅವುಗಳ ಬಗ್ಗೆನೂ ಕೂಡ ತನಿಖೆ ಆಗುತ್ತೆ. ಇದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಷಡ್ಯಂತ್ರ, ಯಾವುದು ಅಪಪ್ರಚಾರ ಎಲ್ಲವೂ ಬೆಳಕಿಗೆ ಬರಬೇಕು ಅಂತಂದರೆ ಪಾಯಿಂಟ್ ಟು ಪಾಯಿಂಟ್ ತನಿಖೆ ಆಗಬೇಕಾಗತ್ತೆ. ಸ್ವಲ್ಪ ಸಮಯ ಖಂಡಿತವಾಗಿಯೂ ಕೂಡ ಹಿಡಿಯುತ್ತೆ. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ವಿಚಾರಣೆ ಮಾಡಿ ನಾಳೆ ಬೆಳಗ್ಗೆ ಒಂದು ಕ್ಲೀನ್ ಚಿಟ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಈತ ದೋಷಿ, ಈತ ನಿರ್ದೋಷಿ, ಇದು ಷಡ್ಯಂತ್ರ, ಇದು ಆರೋಪ, ಇದು ಯಾವುದನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ SIT ಅಧಿಕಾರಿಗಳು ಕೂಡ ಬಹಳ ತಾಳ್ಮೆಯಿಂದ ಪಾಯಿಂಟ್ ಟು ಪಾಯಿಂಟ್, ಪ್ರೊಸೀಜರ್ ಬೈ ಪ್ರೊಸೀಜರ್, ಹೇಗೆ ತನಿಖೆಯನ್ನು ಮಾಡಬೇಕು, ಯಾವುದಾದ್ಮೇಲೆ ಯಾವ ತನಿಖೆ ಮಾಡಬೇಕು ಅವೆಲ್ಲವನ್ನು ಕೂಡ ಅಳೆದು ತೂಗಿ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟು ಜಾಣ್ಮೆಯ ಹೆಜ್ಜೆಯನ್ನು ಇಟ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಎಷ್ಟೊತ್ತವರೆಗೂ ವಿಚಾರಣೆಯನ್ನು ನಡೆಸ್ತಾರೆ. ಮಂಪರು ಪರೀಕ್ಷೆದೊಂದು ಹೇಳಲಾಗ್ತಾ ಇದೆ. ಮಂಪರು ಪರೀಕ್ಷೆಗೆ ಈ ದೂರುದಾರನನ್ನು ಒಳಪಡಿಸಬೇಕು. ಯಾಕಂದರೆ ಈತ ಕ್ಷಣಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ, ಕೆಲವು ಸ್ಟೇಟ್ಮೆಂಟ್ಗಳನ್ನು ಈತ ಹೇಳ್ತಾನೆ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಮಂಪರು ಪರೀಕ್ಷೆಯ ಆಪ್ಷನ್ ಒಂದು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ವೇಳೆ ಮಂಪರು ಪರೀಕ್ಷೆಯನ್ನು ಮಾಡೋದಾದರೆ ಯಾವಾಗ ಮಾಡ್ತಾರೆ ಅದು ಕೂಡ ಪ್ರಶ್ನೆ. ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಆದಿತ್ಯ, ನಮ್ಮ ಪ್ರತಿನಿಧಿ ಆದಿತ್ಯ. ಸಹಜವಾಗಿ ಇವತ್ತಿನ ಈ ಬೆಳವಣಿಗೆ ಬಗ್ಗೆ ಎಲ್ರಿಗೂ ನಿರೀಕ್ಷೆ ಇದೆ, ಹೇಗೆ ತನಿಖೆ ಮಾಡ್ತಾರೆ ಅಂತ. ಸದ್ಯಕ್ಕೆ ಸಿಗ್ತಿರೋ ಮಾಹಿತಿ ಪ್ರಕಾರ ವಿಚಾರಣೆಗೆ ಒಳಪಡಿಸ್ತಾರೆ ಅಂತ. ಮೊದಲ ದೂರುದಾರನನ್ನು ಮಾತ್ರ ಇವತ್ತು ವಿಚಾರಣೆಗೆ ಒಳಪಡಿಸ್ತಾರಾ? ಇನ್ನೂ ಅನೇಕ ಸಾಕ್ಷಿದಾರರು, ದೂರುದಾರರು ಬಂದಿದ್ರು, ಅವ್ರನ್ನೆಲ್ಲರನ್ನೂ ವಿಚಾರಣೆಗೆ ಒಳಪಡಿಸ್ತಾರಾ? ಹೇಗಿರುತ್ತೆ ಇವತ್ತಿನ ವಿಚಾರಣೆ ಅಂತ ಆದಿತ್ಯ? ನೀತಿ ಹೌದು, ಈಗಾಗಲೇ ಅನಾಮಿಕ ದೂರುದಾರ ಹೇಳಿರುವಂಥ ಜಾಗದಲ್ಲಿ ಉತ್ಖನನ ಆಗಿದೆ. ಆ ಕಾರಣಕ್ಕೋಸ್ಕರ ಒಂದು ಇನಿಷಿಯಲ್ ಆಗಿ ಒಂದಿಷ್ಟು ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಬೇಕು ಅನ್ನುವಂಥ ರೀತಿಯ ಲೆಕ್ಕಾಚಾರ SIT ಹಾಕೊಂಡಿತ್ತು. ಅದಕ್ಕೂ ಹೆಚ್ಚುವರಿಯಾಗಿ 2 ಜಾಗಗಳಲ್ಲಿ ಉತ್ಖನನವನ್ನು ಮಾಡಿದ್ದಾರೆ. ಸೊ ಈಗ ಉತ್ಖನನಕ್ಕೆ ಬ್ರೇಕ್ ಹಾಕಿದ್ದಾರೆ. ಈಗ ಅನಾಮಿಕ ದೂರುದಾರನನ್ನು ಕಳೆದ ಈ 3 ದಿನಗಳಿಂದ ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇವತ್ತು ಕೂಡ ಅನಾಮಿಕ ದೂರುದಾರ ಕೆಲವೇ ಕ್ಷಣಗಳ ಹಿಂದೆ ಆತ ತನ್ನ ವಕೀಲರೊಂದಿಗೆ SIT ಕಚೇರಿಗೆ ಬಂದಿದ್ದಾನೆ. ಆತನನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈ 1995ರಿಂದ 2010
2014 ಕೂಡ ಇದ್ದಂಥ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಯಾರೆಲ್ಲ ಇದ್ದಾರೋ ಅವರನ್ನು ಕೂಡ ಬಹಳ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈಗಾಗಲೇ ಆತ ತೋರಿಸಿರುವಂಥ ಪಾಯಿಂಟ್ ನಂಬರ್ 6ರಲ್ಲಿ ಒಂದು ಅಸ್ಥಿಪಂಜರ ಲಭ್ಯವಾಗಿದೆ. ಇದರ ಹಿನ್ನೆಲೆ ಏನು, ಇದು ಯಾಕೆ ಅರಣ್ಯ ಭೂಮಿಯಲ್ಲಿ ಹೂತು ಹಾಕಿದ್ದಾರೆ, ಕಂದಾಯ ಇಲಾಖೆಯ ಜಾಗದಲ್ಲಿ ಹೂತು ಹಾಕಿದೆ, ಯಾಕೆ ಅಲ್ಲಿ ಹೂತು ಹಾಕಿದ್ದಾರೆ ಅನ್ನುವಂಥ ರೀತಿಯ ತನಿಖೆಗಳು, ಮತ್ತು ಆತ ತೋರಿಸಿದಂಥ ಜಾಗದಲ್ಲಿ ಅಸ್ಥಿಪಂಜರ ಸಿಗದಿರುವಂಥ ಸಂದರ್ಭದಲ್ಲಿ SIT ಆತನನ್ನು ಪ್ರಶ್ನೆ ಮಾಡಿದಾಗ ಆತ ಬೇರೆ ಬೇರೆ ಕಾರಣಗಳು ಅಥವಾ ಸ್ಥಳೀಯವಾಗಿಯೂ ಕೂಡ ಒಂದು ಮಾಹಿತಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ, ಪ್ರಾಕೃತಿಕ ವಿಕೋಪ ಆಗಿದ್ದು ನಿಜಾನ, ಪ್ರವಾಹ ಬಂದಿದ್ದು ನಿಜಾನ, ಆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು, ನೇತ್ರಾವತಿ ಸ್ನಾನಘಟ್ಟಕ್ಕೆ ಯಾವ ರೀತಿಯೆಲ್ಲ ಹಾನಿ ಆಗಿತ್ತು, ಆ ಹಾನಿ ಸುತ್ತಮುತ್ತಲಿನ ವಾತಾವರಣದ ಒಂದು ಬದಲಾವಣೆಗೆ ಯಾವ ಥರ ಕಾರಣವಾಗಿತ್ತು, ಹೀಗೆ ಬೇರೆ ಬೇರೆ ರೀತಿಯ ಮಾಹಿತಿಯನ್ನು ಪಂಚಾಯತ್ ಅಧಿಕಾರಿಗಳಿಂದಲೂ ಕೂಡ ಪಡಿತಾ ಇದ್ದಾರೆ. ಮತ್ತು ಪಂಚಾಯತ್ ವಿರುದ್ಧವೂ ಕೂಡ ಒಂದಿಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ. ಈಗ ದೂರುದಾರರು ಮೊನ್ನೆ ಕೂಡ ಜಯಂತ್ ಟಿ ಅನ್ನುವಂಥವರು SIT ಕಚೇರಿಗೆ ಭೇಟಿ ನೀಡಿ ಒಂದು ಮಹಿಳೆಯ ಶವವನ್ನು ಅವತ್ತೇ ಸಿಕ್ಕಿತ್ತು, ಮಹಿಳೆಯ ಶವ, ಅದು ಕೊಲೆಯಾದ ಪ್ರಕರಣ ಅಂತ ಹೇಳಿದರು. ಅದನ್ನು ಒಂದೇ ದಿನದಲ್ಲಿ ದಫನ ಮಾಡಿದ್ದಾರೆ ಮತ್ತು ಸ್ಥಳೀಯ ಲಾಡ್ಜ್ನಲ್ಲಿ ಅದು ಪತ್ತೆಯಾಗಿತ್ತು. ಆದರೂ ಕೂಡ ಅದನ್ನು ಅಪರಿಚಿತ ಶವ ಅಂತ ಹೇಳಿದ್ದಾರೆ. ಲಾಡ್ಜ್ನಲ್ಲಿ ಒಂದು ಮಹಿಳೆಗೆ ಪ್ರವೇಶವನ್ನು ಕೊಡಬೇಕು ಅಂದರೆ ಅವರ ಗುರುತಿನ ಚೀಟಿಯನ್ನು, ಅವರ ಮಾಹಿತಿಯನ್ನು, ಹಿನ್ನೆಲೆಯನ್ನು ಎಲ್ಲ ದಾಖಲು ಮಾಡಿ ಅವರಿಗೆ ಪರ್ಮಿಷನನ್ನು ಕೊಡ್ತಾರೆ. ಆದರೂ ಕೂಡ ಅದು ಅಪರಿಚಿತ ಶವ ಯಾವ ಥರ ಆಯಿತು, ಮತ್ತು ಒಂದು ಅಪರಿಚಿತ ಶವ ಆಗಿದ್ದ ಸಂದರ್ಭ ಅದನ್ನು ಇಷ್ಟು ದಿನ ಪ್ರಕಟಣೆಯಲ್ಲಿ ಇಡಬೇಕು ಅನ್ನುವಂಥ ರೂಲ್ಸ್ ಇದೆ. ಅದೆಲ್ಲವನ್ನ ಮೀರಿ ಯಾಕೆ ಒಂದೇ ದಿನದಲ್ಲಿ ಅದನ್ನು ದಫನ ಮಾಡಿದರು ಅನ್ನುವಂಥ ರೀತಿಯ ಆರೋಪಗಳನ್ನು ಮಾಡಿದರು. ಈ ರೀತಿಯ ಅನೇಕ ಆರೋಪಗಳು ಕೂಡ ಇದೆ. ಸೊ ಅದು ಕೂಡ SITಯ ಗಮನಕ್ಕೆ ಬಂದಿದೆ. ಹಾಗಾಗಿ ಪಂಚಾಯತ್ನ ಅಧಿಕಾರಿಗಳು ಯಾರೆಲ್ಲ ಕರ್ತವ್ಯವನ್ನು ನಿರ್ವಹಿಸಿದರು, ಪ್ರಮುಖವಾಗಿ 2010ರವರೆಗೆ ಯಾರೆಲ್ಲ ಪ್ರಮುಖವಾಗಿ ಈ ಕರ್ತವ್ಯವನ್ನು ನಿರ್ವಹಿಸಿದ್ರು, ಅವರನ್ನು ಒಬ್ಬೊಬ್ಬರಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದರೊಂದಿಗೆ ದಿನ ದಿನ ಹೊಸ ಹೊಸ ದೂರುದಾರರ ಎಂಟ್ರಿ ಕೂಡ ಆಗ್ತಾ ಇರೋದನ್ನು ಗಮನಿಸಬಹುದು. ಪ್ರಮುಖವಾಗಿ ಆನೆ ಮಾವುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕೂಡ ಎಂಟ್ರಿ ಆಗಿತ್ತು. ಸೊ ಅವರನ್ನು ಕೂಡ ವಿಚಾರಣೆಗೆ ಅವರ ದೂರನ್ನು ಕೂಡ ಪಡೆದುಕೊಂಡಿದ್ದಾರೆ. ಹಾಗಾಗಿ ಆ ಪ್ರಕರಣದ ಸತ್ಯಾಸತ್ಯತೆ ಏನು ಅಂದರೆ, ಇಲ್ಲಿ ಒಂದು ವಿಚಾರ ಏನು ಅಂದರೆ, ಇಲ್ಲಿ ಈ ಥರ ಅಪರಿಚಿತ ಶವಗಳನ್ನು ಹೂತು ಹಾಕಿರೋದು ಈ ವ್ಯವಸ್ಥೆ ಒಂಥರ ವಿಫಲತೆಯನ್ನು ತೋರಿತ್ತು, ಸೂಕ್ತ ರೀತಿಯ ಸ್ಪಂದನೆಯನ್ನು ಕೊಟ್ಟಿರಲಿಲ್ಲ, ಒಂಥರ ಬೇಜವಾಬ್ದಾರಿತನವನ್ನು ತೋರಿತ್ತು, ನಿರ್ಲಕ್ಷ್ಯತನವನ್ನು ತೋರಿತ್ತು ಅನ್ನುವಂಥ ಆರೋಪಗಳೇ ಬಹಳ ಪ್ರಮುಖವಾಗಿ ಕೇಳಿಬಂದಿರೋದು. ಕಾನೂನಾತ್ಮಕವಾಗಿ ಕೈಗೊಳ್ಳಬೇಕಾದಂಥ ಪ್ರಕ್ರಿಯೆಗಳನ್ನು ಕೈಗೊಳ್ತಾ ಇರಲಿಲ್ಲ ಅನ್ನುವಂಥ ರೀತಿಯ ಆರೋಪಗಳು ಕೂಡ ಇದೆ. ಇದು ಹೌದಾ, ಈ ಥರ ಆಗಿರುವಂಥದ್ದು ನಿಜಾನ ಅನ್ನುವಂಥ ರೀತಿಯಲ್ಲೂ ಕೂಡ SIT ತನಿಖೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಗಣನೆಗೆ ತೆಗೆದುಕೊಂಡು 1995ರಿಂದ ಹಿಡಿದು 2014ರವರೆಗಿನ UDR ಪ್ರಕರಣಗಳು, ಅನುಮಾನಾಸ್ಪದ ಸಾವಿನ ಪ್ರಕರಣಗಳು, ನಿಗೂಢ ಕೊಲೆ ಪ್ರಕರಣಗಳು, ಅಪರಾಧಿಗಳೇ ಪತ್ತೆ ಆಗಲಿಲ್ಲ ಅನ್ನುವಂಥ ಆರೋಪವಿರುವಂಥ ಪ್ರಕರಣಗಳು, ಈ ಎಲ್ಲದರ ದಾಖಲೆಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಮತ್ತು ಅನಾಮಿಕ ಮಾಡ್ತಾ ಇರುವಂಥ ಆರೋಪಗಳಿಗೂ ಇಲ್ಲಿ ಲಭ್ಯವಾಗಿರುವಂಥ ದಾಖಲೆಗಳಿಗೂ ಅಲ್ಲಿದ್ದಂಥ ವಸ್ತುಸ್ಥಿತಿಗೂ ಏನಾದರೂ ಮ್ಯಾಚಿಂಗ್ ಆಗ್ತಾ ಇದೆಯಾ, ಅದು ತಾಳೆ ಆಗ್ತಾ ಇದೆಯಾ ಅನ್ನುವಂಥ ರೀತಿಯಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಬಹಳ ಪೇಪರ್ ವರ್ಕ್ ಮಾಡಬೇಕಾಗುತ್ತೆ, ಸುಲಭದ ಮಾತಲ್ಲ. 1995ರಿಂದ 2014 ಅಂತ ಹೇಳಿದ ಸಂದರ್ಭ ಸಾವಿರಾರು ದಾಖಲೆಗಳು ಇರುತ್ತೆ. ಯಾಕಂದರೆ ಮೊನ್ನೆ RTI ದಾಖಲೆ ತೆಗೆದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ, ಒಂದು ವರ್ಷದಲ್ಲೂ ಎಷ್ಟೆಲ್ಲ UDR ಪ್ರಕರಣಗಳು, ಅಪರಿಚಿತ ಈ ಶವ ಪತ್ತೆಯಾಗಿರುವಂಥ ಪ್ರಕರಣಗಳು ಇದೆ ಅಂತ. ಹಾಗಾಗಿ ಅದರ ಹಿನ್ನೆಲೆ ಏನು, ಕುಟುಂಬಸ್ಥರಿಗೆ ಮಾಹಿತಿ ನೀಡಲಾಗಿದೆಯಾ, ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಅನುಸರಿಸಿ ಅದನ್ನು ದಫನ ಮಾಡಲಾಗಿದೆಯಾ, ಹೀಗೆ ಎಲ್ಲ ವಿಚಾರಗಳನ್ನು ಕೂಡ ಬಹಳ ಕೂಲಂಕುಷವಾಗಿ ಅವರು ತನಿಖೆ ಮಾಡಬೇಕಾಗುತ್ತೆ, ಅದನ್ನು ಗಮನಿಸಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ಸಮಯ ಕೂಡ ಹಿಡಿಯುತ್ತೆ. ಹಾಗಾಗಿ ಎಲ್ಲ ವಿಚಾರಗಳ ಕುರಿತಾಗಿ ಒಂದು ಕಡೆಯಿಂದ ಒಂದು SIT ಟೀಮ್ ಪೇಪರ್ ವರ್ಕ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಬೇಕಾದಂಥ ಸಂದರ್ಭ ಅನಾಮಿಕ ದೂರುದಾರನನ್ನು ಕರೆದು ಆತನಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಹಾಗೂ ಆತ ತಂದಂಥ ಒಂದು ತಲೆಬುರುಡೆ ಏನು ಒಪ್ಪಿಸಿದ್ದ, ಅದರ ಹಿನ್ನೆಲೆ ಏನು, ಅದರ ಸತ್ಯಾಸತ್ಯತೆ ಏನು ಅನ್ನೋದರ ಕುರಿತು ಕೂಡ ಸದ್ಯ ತನಿಖೆ ನಡೀತಾ ಇದೆ. ನೀತಿ ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.